ಹಾಯ್ ನಂದು ವಾಟ್ಸಪ್ ಫಸ್ಟ್ ಆಫ್ ಆಲ್ ನೀನು ಹಾಕಿರೋ ಕ್ಲಿಪ್ ಬಂದು ನಂದು. ಯು ಹ್ಯಾವ್ ಟು ಪೇ ಮಿ 20 rupees ಫಾರ್ ದ್ಯಾಟ್. ಅಂಡ್ ನೀನು ಹಾಕಿರೋ ಬಟ್ಟೆ ನಂದು. ಇಲ್ಲ ಗೈಸ್, ಇದು ನಂದು ಚಿಕ್ಕಪೇಟೆ ಬಟ್ಟೆ. ಆಲ್ರೆಡಿ ಸ್ವಲ್ಪ ಹರಿದೋಗಿದೆ, ಬಟ್ ಸ್ಟಿಲ್ ಒಂದ್ಸತಿ ಲಾಸ್ಟ್ ಟೈಮ್ ಹಾಕೋತಾ ಇದ್ದೀನಿ, ಆಮೇಲೆ ಡಂಪ್ ಮಾಡ್ಬಿಡ್ತೀನಿ. ನಂದು ಹೇಳೆ ಮದ್ವೆದು ಪ್ರಿಪರೇಷನ್ಸ್ ಹೇಗ್ ನಡೀತಾ ಇಲ್ಲ, ಸುಮ್ಮನೆ ಕೂತಿದ್ದೀವಿ ಇವತ್ತು. ಯಾಕೆ ಮಲ್ಗಿದೆಯಲ್ಲ ನಂದು? ಸುಮಾರು ಜನ ಕೇಳ್ತಾ ಇದ್ದಾರೆ, ಲಕ್ಷ್ಮಿ ಅವರೇ ಇವಾಗ ನೀವು ಸೀರೆ ವ್ಲಾಗ್ ಮಾಡಿದ್ವಿ ಅಲ್ವಾ, ನಾವು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿದ್ವಿ ಸೀರೆ ವ್ಲಾಗು, ಆಮೇಲೆ ನೀನು ಗೋಲ್ಡ್ ಎಲ್ಲ ಮಾಡಿಸ್ಕೊಂಡಿದ್ಯಾ ಅದರ ಮದ್ವೆಗೆ ಅಲ್ವಾ, ಸೊ ಗೋಲ್ಡ್ಗೆ ಸೀರೆಗೆ ಮದ್ವೆದೆಲ್ಲ ನೀನೇ ಖರ್ಚು ತಗೋತಾ ಇದೆಯಾ ಅಥವಾ ಮಮ್ಮಿ ಸ್ಪೆಂಡ್ ಮಾಡ್ತಾವ್ರ? ಏನು ಇದಕ್ಕೆ ಎಲ್ಲ ನೀವು ನಂದು ಹತ್ರನೇ ಖರ್ಚು ಮಾಡ್ತಾ ಇದ್ದೀರಾ? ನೀವು ಅಕ್ಕಂದಿರು ಮಾಡ್ಬೋದಲ್ವಾ, ಅವರು ರೆಸ್ಪಾನ್ಸಿಬಿಲಿಟಿ ತಗೋಬೋದಲ್ವಾ ಅಂತ ಒಂದು ಕ್ವಶನ್. ಫಸ್ಟ್ ಆಫ್ ಆಲ್ ಅಕ್ಕದಿರ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ಅಕ್ಕದಿರ ರೆಸ್ಪಾನ್ಸಿಬಿಲಿಟೀಸ್ ತಗೋತಾ ಇದ್ದಾರೆ. ಆಬ್ವಿಯಸ್ಲಿ ಓಡಾಡೋದೇನಿರಲಿ ಅದೂ ಒಂದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಸೊ ಓಡಾಡ್ತಿರೋದೆಲ್ಲ ನನ್ನ ಮದುವೆಗೆ ಪ್ರತಿಯೊಂದು ತಗೋಬರ್ಬೇಕು ಅಂದರೆ ನಾನು ಇಬ್ಬರು ಅಕ್ಕಂದಿರೇ ಮಾಡ್ತಾ ಇರೋದು. ಆ್ಯಂಡ್ ಮದುವೆ ಖರ್ಚು ಏನು ಆಗ್ತಾ ಇದೆಯಲ್ಲ, ಇದು ಪೂರ್ತಿ ಇದೆಯಲ್ಲ ನಮ್ಮ ಮಮ್ಮಿ ಮತ್ತು ನಮ್ಮ ಡ್ಯಾಡಿ ಮಾಡ್ತಾ ಇರೋದು. ಆ್ಯಂಡ್ ಸೀರೆ ಬಗ್ಗೆ ಹೇಳಬೇಕು ಅಂದರೆ, ಸೀರೆ ಅಂದರೆ ಅವಾಗ್ಲಿಂದನೂ ನಾನು ತೊಗೊಂಬಂದಿರೋ ಸೀರೆ ಯಾವತ್ತೂ ಹೊಲ್ಸ್ಕೊಂಡೇ ಇಲ್ಲ. ಲೈಕ್ ಎಷ್ಟು ಅದು ನಾನು ಕೆಲಸ ಸ್ಟಾರ್ಟ್ ಮಾಡಿ 8 years ಆಯಿತು. ಸೊ ಆಲ್ಮೋಸ್ಟ್ ಆ 8 yearsಲ್ಲಿ ಏನು ಕಲೆಕ್ಟ್ ಮಾಡಿದ್ದೀನಲ್ಲ ಸೀರೆ, ಅದೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಸೊ ವರ್ಷಕ್ಕೆ ಒಂದು ಸೀರೆ ಆಬ್ವಿಯಸ್ಲಿ ಎಲ್ಲರೂ ತೊಗೋತಾರೆ. ಸೊ ನಾನು ಯಾವತ್ತೂ ಹೊಲ್ಸ್ಕೊಂಡಿಲ್ಲ ಆ ಸೀರೆನ. ಇವಾಗ ನಾನು ಮದುವೆ ಟೈಮಲ್ಲಿ ಹೊಲ್ಸ್ಕೊತಾ ಇದ್ದೀನಿ. ನಾನು ಎವ್ರಿ ವರಮಹಾಲಕ್ಷ್ಮಿ ನನಗೋಸ್ಕರ ಒಂದು ಸೀರೆ ನಾನು ಗಿಫ್ಟ್ ಮಾಡ್ಕೋತೀನಿ. ಗೋಲ್ಡ್ ಬಗ್ಗೆ, ಗೋಲ್ಡು ತುಂಬ ವರ್ಷದ ಮುಂಚೆ ಕೋವಿಡ್ ಟೈಮಲ್ಲಿ ಆವಾಗ ಮಾಡಿಸಿದಂಥ ಗೋಲ್ಡ್ ಅದು. ಅವ್ರಿಷ್ಟು ಮಾಡ್ತಿರೋದೇ ಹೆಚ್ಚು, ನನ್ನ ಮದುವೆ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಿರೋದೇ ಹೆಚ್ಚು. ಅದರಲ್ಲೂ ಅವ್ರಿಗೆ ಗೋಲ್ಡ್ದಾಗಲಿ ಸೀರೆದಾಗಲಿ ಅಷ್ಟು ಸ್ಟ್ರೆಸ್ ನನಗೆ ಕೊಡೋಕೆ ಇಷ್ಟ ಇಲ್ಲ. ಎಷ್ಟು ನಮ್ಮ ಕೈಲಾಗುತ್ತಲ್ಲ ಅಷ್ಟು ಮಾಡಬೇಕು. ಬಿಕಾಸ್ ಅವ್ರು ಓದಿಸಿರೋದು ಎಂತಕ್ಕೆ ನಾವು ದುಡಿಬೇಕು, ಮಾಡಬೇಕು, ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಅಷ್ಟು ಮಾಡಾದ್ಮೇಲೆ ನಿನ್ ಮಗಳು ನೋಡಮ್ಮಿ, ಅವ್ರು ಓದ್ಸಿರೋದು ಯಾಕೆ, ನಾವು ಕಾಲ ಮೇಲೆ ನಿಂತ್ಕೋಬೇಕು, ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಮಾಡ್ಬೇಕು ಅಂತ ಹೇಳ್ತಾಳಲ್ಲ ಮಮ್ಮಿ ಇವಳು. ಏನಮ್ಮಿ? ವೆರಿ ಗುಡ್. ಆರ್ ಯು ಪ್ರೌಡ್ ಆಫ್ ಲಕ್ಷು? ಮಮ್ಮಿ ಆರ್ ಯು ಮೋರ್ ಪ್ರೌಡ್ ಆಫ್ ಲಕ್ಷು? ಲೈಕ್ ನನ್ನ ತಂಗಿ ಹಿಂಗೆ ಹೇಳ್ತಾಳಲ್ಲ ಅಂತ. ಓಕೆ ಮಮ್ಮಿ, ಇವಾಗ ಏನ್ ಗೊತ್ತಾ, ನಾನು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ಕ್ಯಾಮ್ರಲ್ಲಿ ಬರ್ತೀನಿ ಅಂತ ಅಂದ್ರು. ಸೊ ಹೀಗೆ ಈ ಮದ್ವೆದು ಏನಿದೆ, ಸೊ ನಮ್ಮ ಮಮ್ಮಿ ಡ್ಯಾಡಿನೂ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ತಗೊಂಡಿದ್ದಾರೆ. ಆಬ್ವಿಯಸ್ಲಿ ಎಲ್ಲ ನನ್ನ ಕೈಲಂತೂ ಮಾಡೋಕ್ಕಾಗಲ್ಲ, ನಾನು ಅಷ್ಟು ಲೆವೆಲಲ್ಲಿ ಇನ್ನೂ ಬೆಳೆದಿಲ್ಲ. ನಮ್ಮ ಅಪ್ಪ ಅಮ್ಮ ಇಲ್ದಲೆ ನಾನು ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅವ್ರು ಏನು ನನಗೆ ಮಾಡಿದ್ದಾರೆ, ಲಿಟ್ರಲಿ ಐ ಆಮ್ ವೆರಿ ಗ್ರೇಟ್ಫುಲ್. ನಮ್ಮ ಅಕ್ಕಾದಿರು ಏನು ಮಾಡ್ತಾ ಇದ್ದಾರೆ ನನಗೆ, ಪೂರ್ತಿ ಮದುವೆದೇನಿರಲಿ, ಮನೆ ಕಟ್ಸೋ ವಿಷಯದಲ್ಲಿರಲಿ, ಸೊ ತುಂಬ ಸಪೋರ್ಟಿವ್ ನನ್ನ ಪೇರೆಂಟ್ಸ್ ಆಗಲಿ, ನಮ್ಮ ಅಕ್ಕ ಆಗಲಿ. ಸೊ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಸ್ಪೆಷಲಿ ಟು ಮೈ ಪೇರೆಂಟ್ಸ್. ಎಸ್ ನಂದು, ಅಳಕ್ ಹೋಗ್ಬೇಡ, ಅಳಕ್ ಹೋಗ್ತದೆ. ಓಕೆನಾ? ಸೊ ಗೈಸ್, ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಹೌದು, ನಂದು ಕೂಡ ಅವಳ ಮದುವೆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾಳೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಕೂಡ ಅವ್ರ ಕಡೆಯಿಂದ ಎಷ್ಟಾಗೋದು 100% ನಮ್ಮ ಮದುವೆ ಯಾವ ರೀತಿ ಅವ್ರು ಮಾಡಿಕೊಟ್ರು ಅದೇ ರೀತಿ ನನ್ನ ತಂಗಿ ಮದುವೆ ಕೂಡ ಮಾಡ್ತಾ ಇದ್ದಾರೆ. ಸೊ ಎಸ್, ಓಕೆ ಸರಿ, ನಂದು ಆಯಿತು. ಇವಾಗ ನಮ್ಗೊಂದು ಸ್ವಲ್ಪ ಕೆಲಸ ಇದೆ, ನಾವು ಹೋಗಿ ಬರ್ತೀವಿ. ಏನು ಹಚ್ಕೊಂಡಿದ್ಯಾ ಮುಖಕ್ಕೆ? ಫುಲ್ ಮಿಂಚ್ತೈತಲ್ವಾ ನಿನ್ನ ನಮ್ ಲಚ್ಚು? ನಾನು ಮದುವೆ ನೀವು ನೋಡ್ಬೋದು, ನಾನು ಎಷ್ಟು ಡಲ್ಲ ಕಾಣ್ತಾ ಇದ್ದೀನಿ, ಫುಲ್ ಟ್ಯಾನ್ ಆಗ್ಬಿಟ್ಟಿದ್ದೀನಿ. ಬಟ್ ನಮ್ಮ ಲಚ್ಚು ಫೇಸ್ ಫುಲ್ ಗ್ಲೋಯಿಂಗ್ ಆಗ್ತೈತೆ. ಗೈಸ್, ನನ್ನ ತಂಗಿ ಮದುವೆಗೋಸ್ಕರ ಫುಲ್ ಪ್ರಿಪೇರ್ ಆಗ್ತಾ ಇದ್ದೀನಿ. ಗ್ಲೋ ಬರ್ತಾ ಇದೆ, ಲೈಕ್ ಹೇಳ್ಬೇಕಂದ್ರೆ ಇನ್ನರ್ ಗ್ಲೋ ಕಾಣಿಸ್ತಾ ಇದೆ. ಹೇಳ್ತೀನಿ ಬಾ ಏನು ಮಾಡ್ತಾ ಇದ್ದೀನಿ ಅಂತ. ಏನು ಮಾಡ್ತಾ ಇದ್ದೀನಿ ನನಗೂ ಸ್ವಲ್ಪ ಕೊಡು, ಬಾ ತೋರಿಸ್ತೀನಿ. ಇವಾಗ ನಾನು ಯೂಸ್ ಮಾಡ್ತಿರೋದು HK ವೈಟಲ್ಸ್ ಅವರ ಈ ಒಂದು ಗ್ಲೂಕೋಥಿಯಾನ್ ಎಫರ್ವೆಸೆಂಟ್ ಟ್ಯಾಬ್ಲೆಟ್. ಸೊ ಈ ಸಮ್ಮರಲ್ಲಿ ಇದೊಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ಏನೂ ಇಲ್ಲ ಫ್ರೆಂಡ್ಸ್, ನಾರ್ಮಲ್ ಆಗಿ ಒಂದು ಗ್ಲಾಸಲ್ಲಿ ನೀರು ತೊಗೊಳ್ಳಿ, ಒಂದು ಟ್ಯಾಬ್ಲೆಟ್ನ ಹಾಕಿ ಸ್ವಲ್ಪ ಡಿಸಾಲ್ವ್ ಆದಮೇಲೆ ಇದನ್ನ ಕನ್ಸ್ಯೂಮ್ ಮಾಡ್ಕೋಬೇಕು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಬರೀ ಹೆಂಗಸರು ಮಾತ್ರ ಅಲ್ಲ, ಗಂಡು ಮಕ್ಕಳು ಕೂಡ ಇದನ್ನ ಯೂಸ್ ಮಾಡ್ಕೋಬೋದು. ಸೊ ಮುಂಚೆ ನನಗೆ ಎಷ್ಟು ಪಿಗ್ಮೆಂಟೇಷನು, ಡಲ್ ಸ್ಕಿನ್ ಹಾಗೂ ಟ್ಯಾನಿಂಗ್ ಇತ್ತು. ಬಟ್ ಇವಾಗ ಈ ಒಂದು ಡ್ರಿಂಕ್ ಒಂದು ಸ್ವಲ್ಪ ದಿವಸ ಕನ್ಸ್ಯೂಮ್ ಮಾಡಿಕೊಂಡೆ. ಆ್ಯಂಡ್ ರಿಸಲ್ಟ್ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿ ಸ್ಕಿನ್ ಬಂದಿದೆ ಅಂತ. ಸೊ ನಾವು ಮಾರ್ಕೆಟಲ್ಲಿ ಬೇರೆ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರಲ್ಲ, ಈ ಒಂದು ಟ್ಯಾಬ್ಲೆಟ್ಸ್ ನಮಗೆ 500 mg L-ಗ್ಲೂಟಥಿಯಾನಲ್ ಸಿಗುತ್ತೆ. ಬಟ್ ನಮಗೆ HK ವೈಟಲ್ಸ್ ಅವ್ರದ್ದು 600 mg ಆಫ್ L-ಗ್ಲೂಟಥಿಯಾನಲ್ ಸಿಗುತ್ತೆ. ಸೊ ಪಿಗ್ಮೆಂಟೇಷನ್ ಹಾಗೂ ಡಲ್ನೆಸ್ಗೆ ಇದು ಒಂದು ಬೆಸ್ಟ್ ಸೊಲ್ಯೂಷನ್. ಸೊ ನೀವು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಪಿಗ್ಮೆಂಟ್ ಹಾಗೂ ಡಲ್ನೆಸ್ ಆಗಿ ಕಾಣಿಸಿದೆ ಅಂತ. ಬಟ್ ನಾವು ಐ ಆಮ್ ಎಂಜಾಯಿಂಗ್ ಮೈ ಗ್ಲೋಯಿಂಗ್ ಸ್ಕಿನ್. ಓಕೆ ಗೈಸ್, ಸೊ ಈ ಒಂದು ಪ್ರಾಡಕ್ಟ್ ಕಂಪ್ಲೀಟ್ ಅಂದ್ರೆ 100% ಸೇಫ್ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ನಮಗೆ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಹಾಗೂ ಶುಗರ್ ಫ್ರೀ ಕೂಡ. ಸೊ ನೀವೇನಾದ್ರೂ ಈ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ HKvitals.com ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ನಾವು ಕೂಪನ್
ಕೋಡ್ ಯೂಸ್ ಮಾಡಿದ್ರೆ Lachu10 ಸೊ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇದು ನಮಗೆ ಡಿಫ್ರೆಂಟ್ ಫ್ಲೇವರ್ಸ್ ಕೂಡ ಸಿಗುತ್ತೆ. ಇವಾಗ ನಾನು ತಗೊಂಡಿದ್ದು ಕೋಲಾ ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನಿಮಗೂ ಕೂಡ ಈ ತರ ಫ್ಲೇವರ್ಸ್ ಅಲ್ಲಿ ನೀವು ಟ್ರೈ ಮಾಡ್ಕೋಬಹುದು. ಆರೆಂಜ್, ಕೋಲಾ, ಮ್ಯಾಂಗೋ, ವಾಟರ್ ಮಿಲನ್ ಈ ರೀತಿ ಹಲವಾರು ಫ್ಲೇವರ್ಸ್ ಅಲ್ಲಿ ಬರುತ್ತೆ. ಆ ಸಮ್ಮರ್ಸ್ಗೆಲ್ಲ ಒಂಥರ ಬೆಸ್ಟ್ ಅಂತಾನೆ ಹೇಳ್ಬಹುದು. ಗೈಸ್ ಇವತ್ತು ಬಂದು ನಾನು ನನ್ನ ಲಡ್ಡು ಮಾಗೆ ಹೇರ್ ಕಟ್ ಮಾಡ್ಸಕ್ ಹೋಗ್ತಾ ಇದೀನಿ. ಸೊ ಇದೇ ಫಸ್ಟ್ ಟೈಮ್ ಅವನಿಗೆ ಹೇರ್ ಕಟ್ ಮಾಡಿಸಿರೋದು. ಇಷ್ಟು ಟೈಮು ಒಂದು ಮೂರ್ ಸತಿ ಮುಡಿ ಕೊಟ್ಟಿದ್ವಿ ಗೈಸ್. ನಮ್ಮ ಮನೆ ದೇವರಿಗೆ ಆಂಜನೇಯ ಸ್ವಾಮಿ, ಧರ್ಮಸ್ಥಳ ಮತ್ತೆ ಇನ್ನೊಂದ್ ಕಡೆ ಮುಡಿ ಕೊಟ್ಟಿದೀವಿ. ತಿರುಪತಿಗೆ ಒಂದು ಮುಡಿ ಬಾಕಿ ಇದೆ. ಬಟ್ ಏನ್ ಗೊತ್ತಾ, ತಿರುಪತಿ ದೇವರು ವೆಂಕಟರಮಣ ಸ್ವಾಮಿ ಅಷ್ಟು ಬೇಗ ಎಲ್ರಿಗೂ ಕರ್ಸಲ್ಲ. ಅದಕ್ಕೂ ಜಾಸ್ತಿ ಅದೃಷ್ಟ ಮಾಡ್ಬೇಕು. ಸೊ ತಿರುಪತಿ ಹೋಗೋ ಏನಾದ್ರು ಇಫ್ ಇನ್ ಕೇಸ್ ಹೋಗ್ತೀವಿ ಮುಂದಕ್ಕೆ ಅಂದ್ರೆ ಅವಾಗ ಮುಡಿ ಕೊಡ್ತೀನಿ. ಬಟ್ ಹ್ಯಾಸ್ ಆಫ್ ನಾವ್ ಎಲ್ಗೂ ಹೋಗಲ್ಲ. ಸೊ ನಂದು ಮದ್ವೆ ಕೂಡ ಇನ್ನೇನು ಹತ್ರ ಬಂದೇ ಬಿಡ್ತು. ಫಸ್ಟ್ ಟೈಮ್ ಅಲ್ವಾ ಹೇರ್ ಕಟ್ ಮಾಡಿಸಿರೋದು. ಸೊ ಇಫ್ ಸೆಟ್ ಆಗಬೇಕು, ಅದು ಅಟ್ಲೀಸ್ಟ್ ಒಂದು ಸ್ವಲ್ಪ ದಿವಸ ಬೇಕು ಸೆಟ್ ಆಗಕ್ಕೆ ಅಂತ ಅನ್ಕೊಂಡು ಇವಾಗ ಹೇರ್ ಕಟ್ ನ ಮಾಡಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಅದು ಚೆನ್ನಾಗಿ ಕಾಣಿಸಿದೆ ಅಂದ್ರೆ ಸ್ವಲ್ಪ ಹೇರ್ ಗ್ರೋತ್ ಆಗುತ್ತೆ. ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಚೆನ್ನಾಗಿ ಕಾಣಿಸ್ತದೆ ಗೈಸ್. ನನ್ನ ಮಗ ಅವನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಅದರ ಆಪ್ಷನ್. ಎನಿವೇಸ್ ಗೈಸ್ ಬನ್ನಿ ಇವಾಗ ಹೋಗೋಣ. ಮದುವೆಗೋಸ್ಕರ ನನ್ನ ಮಗಂದು ಹೇರ್ ಕಟ್ ಮಾಡಿಸ್ತಾ ಇದೀವಿ ಕಣೆ. ನನ್ ಮಗ ನಿನ್ ಮದ್ವೆಲಿ ಚೆನ್ನಾಗಿ ಮಿಂಚ್ಲಿ, ಮೋಹನ್ಕಿಂತಾನು ಚೆನ್ನಾಗಿ ಮಿಂಚ್ಲಿ ಅಂತ. ಮೋಹನ್ ಇಸ್ ಆನ್ ವಿಡಿಯೋ ಕಾಲ್. If he is listening. No, he is not listening. He is held up with some work. So ನಾನು ಹೇಳೋದು, ನಾವು ಚಿಕ್ಕಪೇಟೆ ಹೋಗೋ ಟೈಮಿಗೆ ಹೋಗೋಳೆ. ಬೆಳಗ್ಗೆಯಿಂದ ಏನು ಮಾಡಿಲ್ಲ. ಬೆಳಗ್ಗೆಯಿಂದ ನಾನು ನನ್ನ ವಿಡಿಯೋ ಕೆಲಸ ಮಾಡ್ತಾ ಇದ್ದೆ, ಎಡಿಟಿಂಗ್. ನಮಗೂ ಎಷ್ಟು ಟೆನ್ಷನ್ ಇದೆ ಗೊತ್ತಾ, ನಮಗೆ ಕೆಲಸನೇ ಇಲ್ಲ. ಸೊ IT ಜಾಬ್ಸ್ಗೆಲ್ಲ ತುಂಬ ರಿಸ್ಕ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕೇಳ್ತಾರೆ ಕಣೆ ನಿಮ್ಗೆ ಇವೆಲ್ಲ. ನಿಮ್ಗೆ ಇವಾಗ IT ಎಲ್ಲ ತುಂಬಾನೇ ಏನಂತಾರೆ, क्या बोलते नहीं, क्या ज्यादा ये हो गया अभी ಬಿಕಾಸ್ AI ಇಂದ ತುಂಬಾ ಜನದ್ದು ಕೆಲಸ ಎಲ್ಲ. ಸೊ ಆಬ್ವಿಯಸ್ಲಿ ಆಗಿದೆ. ಇವಾಗ ನಮ್ಮ ಕಂಪನಿಲೂ ಇಲ್ಲ ಬೇರೆ ಕಂಪನಿಲೂ ತುಂಬಾ ಲೇ ಆಫ್ಸ್ ಆಗ್ತದೆ. ನ್ಯೂಸ್ಗಳು ಬರ್ತಾ ಇದೆ. 23,000 ಎಂಪ್ಲಾಯ್ಸ್ ತೆಗೆದು 20,000 ಇವಾಗ ರೀಸೆಂಟ್ಲಿ 17,000 ಎಂಪ್ಲಾಯ್ಸ್ ತೆಗೆದ್ರು ಒಂದು ಕಂಪನಿಲಿ. ಸೊ ಏನು ಮಾಡೋಕ್ಕಾಗಲ್ಲ, ಬೇರೆ ಜಾಬ್ ಅಂತ ನೋಡ್ಕೋಬೇಕು. ತುಂಬ ಜನಕ್ಕೆ ಜಾಬ್ ಕೂಡ ಸಿಕ್ಕಿಲ್ಲ. ತುಂಬ ಜನ ಇವಾಗ ಲೈಕ್ ಆಟೋ ಓಡಿಸ್ತಾ ಇದ್ದಾರೆ, ಕ್ಯಾಬ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಏನು ಹೇಳೋಕ್ಕಾಗುತ್ತೆ, ನಮಗೂ ಲಿಟ್ರಲಿ ಫಿಂಗರ್ಸ್ ಕ್ರಾಸ್ ಅದೇ ಥರ ನಾವು ಕೂತಿರೋದು. ಇರೋಷ್ಟು ದಿವಸ ಕೆಲಸ ಮಾಡಬೇಕು ಕಾರ್ಪೊರೇಟಲ್ಲಿ. ಮುಂದೆ ನೋಡ್ಕೋಬೇಕು. ಇನ್ ಮುಂದೇನು ಏನು ನೋಡಿ ಅವ್ನು ಬ್ಲಾಗ್ ಮಾಡಕ್ಕಾಗ್ಬಿಡ್ತಾ ನನ್ನ ಮಗ ನನಗೆ. ಅರುಣ್ ಅವರೇ, ಲಡ್ಡು ಮಾಗೆ ಹೇರ್ ಕಟ್ ಮಾಡಿಸ್ಬೇಕು, ಯಾವ ರೀತಿ ಮಾಡಿಸ್ಲಿ? ನೀವು ಇವತ್ತು ನನಗೆ ರೆಫರೆನ್ಸ್ ಫೋಟೋ ಕಳಿಸಿದ್ರಲ್ಲ, ತೋರಿಸಿ. ಇದು AI ಲಡ್ಡುನಾ ಗೈಸ್? ಇದು ಒಂದು ನಮ್ಮ AI ಲಡ್ಡು. ಅಂದ್ರೆ ಫೇಸ್ ಎಲ್ಲ ಸೇಮೇ ಇದೆ, ಹೇರ್ ಸ್ಟೈಲ್ ಈ ರೀತಿ ಮಾಡಿಸ್ಬೇಕು ಅಂತ. ಬಟ್ ನನಗೇನ್ ಗೊತ್ತಾ, ಸೈಡ್ ಅಲ್ಲಿ ಈ ತರ ಬರುತ್ತಲ್ಲ ಆ ತರ ಮಾಡಿಸ್ಬೇಕು ಅಂತ ಚೂರು ಕಟ್. ಫಸ್ಟ್ ಕಟ್ ಮಾಡಿಸಿ ಈ ತರ. ಅದ್ ಹೇರ್ ಕಟ್ ಏನೇನು? ಅದ್ ಹೇರ್ ಕಟ್ ಹೆಸರು ಫೋಟೋ ತೋರ್ಸು. ಹೇರ್ ಕಟ್ ಹೆಸರಲ್ಲ ಇರಲ್ಲ, ಫೋಟೋ ತೋರ್ಸು. ನಮ್ಗಿರುತ್ತಲ್ರಿ ಬಾಬ್ ಕಟ್ಟು, ಮಶ್ರೂಮ್ ಕಟ್ಟು, ವಿ ಶೇಪು, ಯು ಶೇಪು, ಫೆದರ್ ಕಟ್ಟು, ಲೇಯರ್ ಕಟ್ಟು. ಹೋಗ್ಬಿಟ್ಟು ನೀನು ಎದ್ದೇಳ್ತಾ ಗೊತ್ತಾ, ಇಲ್ಲಿ ಸ್ವಲ್ಪ ಕಟ್ ಮಾಡಿ, ಅಲ್ಲಿ ಸ್ವಲ್ಪ ಕಟ್ ಮಾಡಿ, ಇಲ್ಲಿ ಕಟ್ ಮಾಡಿ, ಅದಕ್ಕೇನ ಕಟ್ ಅಂತಾರೆ? ಟ್ರಿಮ್ ಅಂತಾರೆ. ಹಂಗೆ ಇದು ಟ್ರಿಮ್. ಅದನ್ನೇ ಹೇಳಿದ್ದು, ಹೆಸರು ಹೇಳು ಅಂತ. ಸೊ ಲಡ್ಡು ಮಾದು ಎಕ್ಸ್ಪ್ರೆಷನ್ ಒಳಗೆ ಚಂದ ಒಂಥರ ಸಖತ್ತಾಗಿ ಕೊಡ್ತಾನೆ ಗೈಸ್. ನಾನು ಏನು ಅನ್ಕೊಂಡೆ ಗೊತ್ತಾ, ಲಡ್ಡು ತುಂಬ ಅಳ್ತಾನೆ ಅಂತ ಅನ್ಕೊಂಡೆ. ಬಿಕಾಸ್ ಮುಡಿ ಕೊಡ್ಬೇಕಾರೆಲ್ಲ ಫಸ್ಟ್ ಟೈಮ್ ಅಳ್ತಿರ್ಲಿಲ್ಲ, ಬಟ್ ಸೆಕೆಂಡ್ ಟೈಮ್ ತುಂಬಾ ಹತ್ತಿದ್ದ. ಈ ಸತಿನೂ ಹೇರ್ ಕಟ್ ಫಸ್ಟ್ ಟೈಮ್ ಅಲ್ವಾ, ಅಳ್ತಾನೆ ಅಂತ ಅನ್ಕೊಂಡಿದ್ದೆ. ಬಟ್ ಏನೂ ಅಳ್ಳಿಲ್ಲ ಪಾಪ. ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ನನ್ನ ಮಗ ಚೆನ್ನಾಗಿ ಹೇರ್ ಕಟ್ ಮಾಡಿಸ್ಕೋಬೇಕು, ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಆ್ಯಂಡ್ ಟಚ್ಡ್ ಹಾಗೆ ಆಯಿತು. ಸೊ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತವನೆ. ಅವ್ನ ಫೇಸ್ ನೋಡಿ ಗೈಸ್ ಎಷ್ಟು ಕ್ಯೂಟಾಗಿ ಕಾಣಿಸ್ತವನೆ ಅಂತ. ಹೆಂಗಿದೆ ಲಡ್ಡು ಹೇರ್ ಸ್ಟೈಲು? ಯಾವ ಲಡ್ಡು? ಸಿಂಬಾ ಮತ್ತೆ ಲಡ್ಡು ಒಂದೇ ತರ ಕಾಣ್ತಾ ಇದಾರೆ. ಹೌದಾ? ನಿಂತ್ಕೊಳ್ಳಿ. ಹೆಂಗೆ ಕಟ್ ಮಾಡ್ಸಿಲ್ಲ? ಇವನಿಗೆ ಕಟ್ ಮಾಡ್ಸಿಲ್ಲ? ಮಾಡ್ಸಿದಿರಲ್ಲ ಸೈಡಲ್ಲಿ, ಆ ಕಡೆ ಐತೆ. ಯಾರ ಮಧ್ಯೆ ಕಟ್ ಮಾಡಿರೋದು? ಲಡ್ಡು ಮಾ ಯಾರು ಮಗನೆ ಮಾಡಿದ್ದೆ ಹೇರ್ ಸ್ಟೈಲ್ ನಿನ್ಗೆ? ಅಂಕಲ್ ಮಾಡಿದ್ದ. ಎರಡು ಗಾರ್ಲಿಕ್ ಮತ್ತೆ ಒಂಚೂರು ಜಿಂಜರ್ ಅಷ್ಟೇನಾ? ಮತ್ತೆ ಜೀರಾ.
ಹಾಂ ಗಾರ್ಲಿಕು ಸರಿ ಬಾಯ್. ಹಾಂ ನಮ್ಮ ಅಕ್ಕ ಥರ ರೆಸಿಪಿ ತೊಗೊಂಡಾಯ್ತು. ನಾನು 5 ಮಿನಿಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದು ಅವಳು. ಇದರಲ್ಲಿ ಏನೇನು ಹಾಕಬೇಕು ಅಂದರೆ, ಸೊ ಇದು झटपट ಕೆಲಸ ಮಾಡ್ತಾಯಿದ್ವಿ. ನಾವು ಸೈಟ್ ಹತ್ರ ಹೋಗಬೇಕು ಅಂದಿನ ಹೋಟೆಲ್ದು ತಿಂದು ಬೋರ್ ಆಗಿರೋದ್ರಿಂದ ಇದು ಒಂದು ಕ್ವಿಕ್ ರೆಸಿಪಿ. ಮಜ್ಜಿಗೆ ತಂಪಗಿರುತ್ತೆ. ಸೊ ಏನೇನು ಹಾಕಬೇಕು ಅಂದರೆ ಕೊತ್ತಂಬರಿ, ಕರಿಬೇವು, ಜೀರಿಗೆ, ಕೊತ್ತಂಬರಿ ಒಂದು 4 ಎಲೆ ಕರಿಬೇವು, ಒಂದು 2 ಎಲೆ ಪುದೀನ, ಆಮೇಲೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಸಾಲ್ಟು, ಆಮೇಲೆ ಮೊಸರು ಅಷ್ಟೇ ಹಾಕಬೇಕು. ಮತ್ತು ಇಷ್ಟು 2 ಶುಂಠಿ ಬೆಳ್ಳುಳ್ಳಿ, 2 ಗಾರ್ಲಿಕು, ಇಷ್ಟು ಅರ್ಧ ಶುಂಠಿ ಸಾಕು. ಗೈಸ್ ನಾವು ಬಿಲ್ಡಿಂಗ್ ಹೊಸ ಮೇಸ್ತ್ರಿನ ಹೈಯರ್ ಮಾಡಿದ್ದೀವಿ. ಏನ್ರಿ ನಿಮ್ಮ ಹಾಲತ್ತು ಕ್ಲೀನ್ ಮಾಡ್ತಾ ಇದ್ರ ಮೇಲಿಂದ ನಿಮ್ಮ ಅಜ್ಜಿ ಹಂಗೆ ಹಿಂಗ ನೋಡು. ಅಲ್ಲಿ ಪಾಪ ವರ್ಕರ್ ಕೆಲಸ ಮಾಡೋರು ಇಷ್ಟೊಂದು ಇದು ಮಾಡಿರೋದು, ಅಷ್ಟೊಂದು ನೀಟಾಗಿ ಮಾಡ್ತಾರೆ. ನೀವು ಏನಕ್ಕೆ ಹಿಂಗಿದ್ದೀರಾ? ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ನಾವು ಕಲಿತಾ ಇದ್ದೀರಿ. ಸರಿ ಮಜ್ಜಿಗೆ ತರಲಾ? ಮಗು ಗೈಸ್ ಮೋಹನ್ ನೋಡ್ಬೋದು, ಚಾಪೆ, ಅನ್ನ ಫುಲ್ಲು ಅಡುಗೆ ಮೋಹನ್ ಸ್ಪೆಷಲ್ ಇವತ್ತು. ಒಳಗೆ ಊಟ ಮಾಡೋಣ ಒಳಗೆ. ಸೊ ಇವಾಗ ನಾವು ನಂದು ಮನೆಗೆ ಬಂದ್ವಿ. ಸುಮಾರು ಜನ ಹೇಳ್ತಾ ಇದ್ರಿ ನಂದು ಮನೆ ನೀವು ಯಾಕೆ ತೋರಿಸಲ್ಲ, ಯಾಕೆ ವ್ಲಾಗ್ ನೀವು ಮಾಡಲ್ಲ ಅಂತ. ಬಿಕಾಸ್ ಮೋಹನ್ ಅವ್ರು ಅದನ್ನ ಕವರ್ ಮಾಡ್ತಾರೆ, ಅದು ಅವ್ರ ಮನೆ ಅಲ್ವಾ. ಸೊ ಅವರು ಮತ್ತು ನಂದು ಇಬ್ಬರು ಸೇರಿ ವ್ಲಾಗಲ್ಲಿ ತೋರಿಸ್ತಾರೆ. ಅದಕ್ಕೆ ನಾನು ಮತ್ತು ಅಕ್ಕ ತೋರ್ಸಕ್ಕೆ ಹೋಗಿಲ್ಲ. ಇನ್ಫ್ಯಾಕ್ಟ್ ನೀವು ನೋಟಿಸ್ ಮಾಡಿದ್ರೆ ಅಕ್ಕ ಮನೆ ನಾನು ತೋರಿಸಿಲ್ಲ, ನನ್ನ ಮನೆ ಅಕ್ಕ ತೋರಿಸಿಲ್ಲ. ನಾವು ಅಂದರೆ ನಮ್ಮ ಇಂಡಿವಿಜುವಲ್ ಮನೆ ನಾವು ತೋರಿಸೋಣ ಅಂತ ಅಂದ್ಕೊಂಡು ಆ ರೀತಿ ಪ್ಲ್ಯಾನ್ ಮಾಡಿದ್ದು. ಎನಿವೇಸ್ ಇವಾಗ ಮೋಹನ್ ಬಂದು ಲೈಕ್ ಅವ್ರ ಮನೆಯಿಂದ ರೈಸು, ಮೊಸರು, ಈರುಳ್ಳಿ, ಹಪ್ಪಳ ಎಲ್ಲ ತಂದಿದ್ರು. ನಾವು ಬಂದು ಮಮ್ಮಿ ಅಂದರೆ ನಮ್ಮ ಮನೆಯಿಂದ ಸಾಂಬಾರು ಮತ್ತು ನೀರು ಬಾಟ್ಲು, ಮಜ್ಜಿಗೆ ಇವೆಲ್ಲ ತಂದಿದ್ವಿ. ಒಟ್ಟಿಗೆ ಸೇರಿ ಊಟ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಇಲ್ಲಿ ಊಟ ಮಾಡ್ತಾ ಇದ್ವಿ. ಫಸ್ಟ್ ಅಂದ್ಕೊಂಡಿದ್ದು ಇಲ್ಲ ಹೋಟ್ಲಲ್ಲೇ ಹೋಗ್ಬಿಟ್ಟು ಊಟ ಮಾಡೋಣ ಅಂತ. ಬಟ್ ಏನು ಗೊತ್ತಾ, ಇವಾಗ ಸ್ವಲ್ಪ ಬಜೆಟ್ ಟೈಟ್ ಇದೆ. ಸುಮ್ಮನೆ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡೋಕ್ಕೆ 1,500 ಬೇಕೇ ಬೇಕು. ಅದಕ್ಕೆ ಬೇಡ ಬಿಡು, ಹೆಲ್ದಿ ಊಟ ಹೊಟ್ಟೆ ತುಂಬ ತಿನ್ಬೋದು ಅಂತ ಅಂದ್ಕೊಂಡು ನಾವು ರಾಣಿಗೂ ತರಿಸಿದ್ವಿ. ಹಾಗೂ ನಾವು ಕೂಡ ಊಟ ಮಾಡಿದ್ವಿ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಇವಾಗ ಈ ರೀತಿ ಒಟ್ಟಿಗೆ ತಿನ್ನೋದು ಆ್ಯಂಡ್ ರೆಕಾರ್ಡ್ ಮಾಡೋದು ಎಷ್ಟು ಮುಂದಕ್ಕೆ ಮನೆ ಕಂಪ್ಲೀಟ್ ಆದಮೇಲೆ ಓಕೆ ಇವೆಲ್ಲ ವ್ಲಾಗ್ಸ್ ನಾವು ಹಳೆ ವ್ಲಾಗ್ಸ್ ನೋಡಿದ್ಮೇಲೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಬಿಕಾಸ್ ಟಚ್ ವುಡ್ ಈ ಥರ ಚಾನ್ಸ್ ಎಲ್ರಿಗೂ ಸಿಗಲ್ಲ ಅಂತ ನನಗನ್ಸುತ್ತೆ. ಏನೋ ಒಂಥರ ಖುಷಿ, ಏನೋ ಒಂಥರ ಬೇರೆ ಲೆವೆಲ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಾವು ಊಟ ಮಾಡಬೇಕಾದ್ರೆ ಕೂಡ ನೆನಪಿಸ್ಕೊತಾ ಇದ್ವಿ, ಓಕೆ ಇವಾಗ ಮತ್ತೆ ಫುಲ್ ಅಂದರೆ ಮನೆಯೆಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ಮನೆ ಆಬ್ವಿಯಸ್ಲಿ ಈ ರೀತಿ ಕಾಣಿಸಲ್ಲ, ಬೇರೆ ರೀತಿಯೇ ಲುಕ್ ಇರುತ್ತೆ. ಎಲ್ಲ ಪೇಂಟ್ ಎಲ್ಲ ಆದಮೇಲೆ ಇಂಟೀರಿಯರ್ಸ್ ಆದಮೇಲೆ ಫರ್ನಿಚರ್ಸ್ ಎಲ್ಲ ಇಟ್ಟಾದ್ಮೇಲೆ ಎಲ್ಲ ನಾವು ಅಂದರೆ ಇವಾಗ ಆ ಜಾಗ ಬಂದು ಡೈನಿಂಗ್ ಟೇಬಲ್ ಇಡೋ ಜಾಗ. ಓಕೆನಾ, ಡೈನಿಂಗ್ ಟೇಬಲ್ ತಂದಮೇಲೆ ನಾವು ಡೈನಿಂಗ್ ಟೇಬಲ್ನ ಸೈಡಲ್ಲಿಟ್ಟು ಆಬ್ವಿಯಸ್ಲಿ ನೆಲದಲ್ಲಿ ಊಟ ಮಾಡಲ್ಲ. ಈ ನೆಲದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋದು, ಅದು ನಂದು ಮತ್ತು ಮೋಹನ್ ಮದುವೆಗಿಂತ ಮುಂಚೆ ನಾವು ಈ ಥರ ಎಲ್ಲ ಮಾಡೋದು ಏನೋ ಒಂಥರ ಸ್ಪೆಷಲ್ ಫೀಲಿಂಗ್, ಹಾಗೂ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಅಂದರೆ ನನಗೆ ಹೇಳಕ್ಕೆ ಬರ್ತಾ ಇಲ್ಲ, ಬಟ್ ಅಂದರೆ ಐ ಹೋಪ್ ಯು ಗೈಸ್ ಕ್ಯಾನ್ ರಿಲೇಟ್ ಅಂತ. ಸೊ ವೆರಿ ಮಚ್ ಗ್ರೇಟ್ಫುಲ್ ಹಾಗೂ ಥ್ಯಾಂಕ್ಫುಲ್. ಮೋಹನ್ ಸ್ವಲ್ಪ ರೈಸ್ ತಗೊಳ್ಳಿ ಮೋಹನ್. ಇಂಟೀರಿಯರ್ ಬಂದಾಗ ಅದೇ ಹೇಳ್ದ, ರೂಮ್ ಯಾಕೆ ಈ ಥರ ಮಾಡ್ಕೊಂಡಿಲ್ಲ ಅಂತ ಕೇಳ್ದ. ಮಾಡ್ಸಿದ್ರೆ ಇದೇ ಥರ ಮಾಡಿಸ್ಬೇಕು, ಯಾಕೆ ಆ ಥರ ಮಾಡ್ತೀನಿ ಅಂತ ಕೇಳ್ದ. ನಂದು ನಂಗೆ ವಾಟೆ ಕೊಡು, ನೀನು ಅದು ತಗೋ. ಬಂದಲ್ಲ ಅವನು ಅದೇ ಹೇಳ್ದ, ಈರುಳ್ಳಿ ಐತೆ, ಹೈಟ್ ಇದ್ರೆ ಅಲ್ಲ ಕವರ್ ಮಾಡೋಕ್ಕೆ ಈಸಿ ಅಂತ. ಅದು ಫಿನಿಶಿಂಗ್ ಹಪ್ಳನೂ ಕೊಟ್ಟವ್ರೆ. ಮೋನ್ ಏನು ಫುಲ್ ಟು ಎಲ್ಲ. ಓಕೆ ಗಾಯ್ಸ್, ಇವಾಗ ನಾವು ಟೆರೆಸ್ ಮನೆಗೆ ಬಂದಿದ್ದೀವಿ ಅಂತ ಅಂದರೆ ಮಮ್ಮಿ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಕಿಚನ್ಗೆ ಸ್ಲ್ಯಾಬ್ ಹಾಕಿದ್ದಾರೆ ಆ್ಯಂಡ್ ಫುಲ್ ಮನೆಯೆಲ್ಲ ಕ್ಲೀನ್ ಆಗಿದೆ ಗೈಸ್. ಇದು ವಾಶ್ರೂಮು. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಈ ಮನೆ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಏನು ಅಂದ್ಕೊಂಡೆ ಗೊತ್ತಾ, ಇದನ್ನ ಯೂಟಿಲಿಟಿ ಅಂತ ಅಂದ್ಕೊಂಡೆ. ಬಟ್ ಇದು ವಾಶ್ರೂಮ್ ಅಂತ ಆಮೇಲೆ ಗೊತ್ತಾಯ್ತು. ಯಾಕೆ ಅಲ್ಲಿ ಕ್ರ್ಯಾಕ್ ಬಂದೈತಲ್ಲ, ಏಕೆ ಇವಾಗ ಹೊಸ ಮನೇಲಿ ಏಕೆ? ಮತ್ತೆ ಇವಾಗ ಅದಕ್ಕೆ ಏನು ಮಾಡ್ತೀರಾ? ಓಕೆ, ಸೊ ಇದು ಬಂದು ರೂಮ್ ಗೈಸ್. ಅಂದರೆ ಇದು ಬಂದು ಒಂದು ಬೇಸಿಕ್ ಮನೆ, ಒಂದು ಸ್ಟ್ಯಾಂಡರ್ಡ್ ಮನೆ ಹೇಳ್ತೀವಲ್ಲ ಆ ಥರ. ರೀ ಆ ಕ್ರ್ಯಾಕ್ ಏನಕ್ಕೆ ಬಂದ್ರು? ನಾವೆಲ್ಲ ಒಳ್ಳೆ ಮೆಟೀರಿಯಲ್ಸ್ ನಾನೇ ಯೂಸ್ ಮಾಡಿರೋದು.
ಅದು ಮೆಟೀರಿಯಲ್ ಅಂತಲ್ಲ, ಬಿಲ್ಡಿಂಗ್ ಹೋಗ್ತಾ ಹೋಗ್ತಾ ಮೇಲಕ್ಕೆ ಹಾಂ ಆ ಬೀಮ್ ಇರುತ್ತೆ, ಬೀಮ್ ಬರುತ್ತಲ್ಲ, ಹಾಂ ಆ ಬೀಮು ಬೇಸಿಗೆ ಇರುತ್ತಾ, ಇವಾಗ ಮೋಲ್ಡ್ ಇರುತ್ತೆ ಅನ್ಕೋ, ಮೋಲ್ಡ್ ಹಾಕ್ತಾಗ ಅದ್ರ ಮೇಲೆ ವೆಯ್ಟ್ ಕೂತ್ಕೊಳತ್ತಲ್ಲ, ಕ್ಲೀನ್ ಟಕ್ಕಂತ ಲೆವೆಲ್ ಕೂತ್ಕೊಳುತ್ತೆ. ಇದ್ರ ಮೇಲೆ ಇದಿಲ್ವಲ್ಲ, ಇದ್ರ ಮೇಲೆ ಕಟ್ಟಿದ್ರೆ ಇದು ಹಿಂಗೆ ಲೆವೆಲ್ ಕೂತ್ಕೊಳುತ್ತೆ ಕೆಳಗಡೆ. ಅದು ಜಗಳ ನಿಮಗೆ ಲೆವೆಲ್ ಕೂತ್ಕೊಳುತ್ತೆ. ಇದ್ರ ಮೇಲೆ ಇಲ್ವಲ್ಲ, ಆ ಬೀಮು ಲೈಟ್ ಬೆಂಡ್ ಆಗುತ್ತೆ. ಓಕೆ, ಸಪೋರ್ಟು ಲೈಟ್ ಇದಾಗುತ್ತೆ. ಬಟ್ ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಏನು ಸರಿ ಬನ್ನಿ, ಇದು ನಮ್ಮ ಟೆರೆಸ್ ಗೈಸ್. ರೀ ನಾವು ಸೆಕೆಂಡ್ ಮಗು ಸೀಮಂತ ಇಲ್ಲೇ ಮಾಡಿಸ್ಕೊಳ್ಳೋಣ. ಮೇ ಬಿ ನೆಕ್ಸ್ಟ್ ಜನ್ಮದಲ್ಲಿ ಇರ್ಬೋದನ, ಈ ಜನ್ಮದಲ್ಲಿ ಇಲ್ಲ. ಯಾಕೋ ಕಾಣೆ. ನಾನು ನೋಡು, ನನ್ನ ಎರಡನೇ ಮಗು ನನ್ನ ಮನೆ ಆತಿನಾ. ಇವಾಗ ಹೇಳಿ, ಇವಾಗ ಟಾಕ್ ಮೀ. ಎರಡನೇ ಮಗು ನನ್ನ ಮನೆ, ಯಾಕಂದ್ರೆ ತುಂಬ ಎಫರ್ಟ್ ಹಾಕ್ಬಿಟ್ಟಿದ್ದೀನಿ. ನಿಜ ಬೇಕಾದ್ರೆ ಲಡ್ಡು ಜೊತೆ ಅಷ್ಟು ಟೈಮ್ ಕಳ್ದಿಲ್ಲ ಗೊತ್ತಾ? ಜೀವನ ಹೇಳ್ತಾ ಇದ್ದೀನಿ, ನಾನು ಲಡ್ಡು ಜೊತೆ ಅಷ್ಟು ಟೈಮ್ ಕಳ್ದಿಲ್ಲ ನಾನು. ಮನೇಲಿ ಅಷ್ಟು ಟೈಮ್, ಈ ಮನೇಲಿ ಅಷ್ಟು ಟೈಮ್ ಗೊತ್ತಿದ್ರೆ ಅಂತ 2 ವರ್ಷ ಯಾವಾಗ ಮುಗಿಯೋದು. ಇದೇನು ಮುಗಿಯೋದೆ ಬನ್ನಿ, ನಾನು 3-4 ತಿಂಗಳು ಅಷ್ಟೇ. ಅರುಣ್ ಅವರೇ, ಎಷ್ಟೊಂದು ಜನಕ್ಕೆ ಡೌಟ್ ಇದೆ, ನಮ್ಮ ರೂಮ್ ಏನಿದೆಯಲ್ಲ, ರೂಮ್ದು ಮೆಷರ್ಮೆಂಟ್ ಏನು, ಸೈಜ್ ಏನು ಅಂತ, ಎಷ್ಟು ಬರುತ್ತೆ ಅಂತ. ಇವಾಗ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಗೈಸ್, ನೋಡ್ಬೋದು. ಸೊ ಈ ಮಾಸ್ಟರ್ ಬೆಡ್ರೂಮ್ದು ಡೈಮೆನ್ಷನ್ ಏನು? ಹಿಂಗೆ 15 ಇದೆ, ಹಿಂಗೆ 14 ಇದೆ. ಈ ರೀತಿ ಉದ್ದ 15, ಅಡ್ಡ ಅಗ್ಲ 15, ಉದ್ದ 14. ಏ ನಂದುರಾಣಿ, ಹೆಂಗಿದೆ ನಮ್ಮ ಮನೆ ಮಾಸ್ಟರ್ ಬೆಡ್ರೂಮು? ಇದೆಂಗಿದೆ ಫಾಲ್ ಸೀಲಿಂಗು ಗೈಸ್, ನಮ್ಮ ಮನೆ ಫಾಲ್ ಸೀಲಿಂಗ್. ಆಮೇಲೆ ನಮ್ಮ ಮಾಸ್ಟರ್ ಬೆಡ್ರೂಮ್ ಫಾಲ್ ಸೀಲಿಂಗ್ ಈ ಥರ ಇದೆ ನೋಡಿ. ಸೊ ಓವರ್ ಆಲು ಎಷ್ಟಿದೆ? 14-15ನಾ? ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದು 14-15 ಗೈಸ್. ಆ್ಯಂಡ್ ಹಾಲ್ದು ರೀ ಅಲ್ಲಿಂದ ಹಿಂಗೆ 36. ಬಾಲ್ಕನಿಂದ ಡೈನಿಂಗ್ ಏರಿಯಾವರೆಗೂ 36, ಹಿಂಗೆ 16. ಓಕೆ, ಸೊ 36 ಆ್ಯಂಡ್ ಹೀಗೆ 16. ಅದೇ ಇವಾಗ ಎಷ್ಟೊಂದು ಜನ ಹೇಳ್ತಾರೆ ಅದು ಬಂದು ಮಕ್ಕಳು, ಅದು ಬಂದು ಮಾಸ್ಟರ್ ಬೆಡ್ರೂಮು, ಇದು ಬಂದು ಕಿಡ್ಸ್ ಬೆಡ್ರೂಮು, ಅದು ಬಂದು ಗೆಸ್ಟ್ ಬೆಡ್ರೂಮು. ನಿಮ್ಮ ಲೈಕ್ ಅತ್ತೆ ಮಾವಂಗೆ ಅಂದರೆ ಅಂಕಲ್ ಆಂಟಿಗೆ ಯಾವ ಬೆಡ್ರೂಮ್ ಕೊಡ್ತೀರಾ? ಅವ್ರಿಗೆಲ್ಲ ಅಂದರೆ ಯಾಕೆ ಆ ರೀತಿ ಹೇಳ್ತೀರಾ? ನೀವು ಅವ್ರಿಗೆ ಅಂತ ಒಂದು ರೂಮು ಡೆಡಿಕೇಟೆಡಾಗಿ ಕೊಡಬೇಕಿತ್ತಲ್ವಾ ಅಂತ ಹೇಳ್ತವ್ರೆ. ಒಂದು ಮನೆ ಕಟ್ಟಾಗ ಹೆಂಗೆ ಗೊತ್ತಾ, ಒಂದು 3 ಬೆಡ್ರೂಮ್ ಮನೆ ಅಂತಂದರೆ ಟೆಕ್ನಿಕಲಿ ದ ಟರ್ಮ್ಸ್ ಯೂಸ್ ಆಗೋದಲ್ವಾ, ಮಾಸ್ಟರ್ ಬೆಡ್ರೂಮ್, ಕಿಡ್ಸ್ ಬೆಡ್ರೂಮ್, ಗೆಸ್ಟ್ ಬೆಡ್ರೂಮ್ ಆ ಥರ, ಅದು ಟರ್ಮ್ಸ್ ಅಷ್ಟೇ. ಸೊ ಇದೇ ಥರ ಬಂದ್ಬಿಟ್ಟು ಹೆಂಗಂದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಬಂದಿರ್ಬೋದು, ಅವ್ರ ಮನೆ ಇದು. ಸೊ ಸುಮ್ಮನೆ ಟರ್ಮ್ಸ್ ಅಷ್ಟೇ. ಈಗ ಹೇಳ್ಬೇಕಾದ್ರೆ ಇದು ಬೆಡ್ರೂಮ್ ಯಾರು ಇರ್ತಾರೆ ಅದು ಬರೋದು, ಮಾಸ್ಟರ್ ಬೆಡ್ರೂಮು, ಕಿಡ್ಸ್ ಬೆಡ್ರೂಮು ಈ ಥರ. ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿರುತ್ತೆ, ಕಿಡ್ಸ್ ಬೆಡ್ರೂಮ್ ಸ್ವಲ್ಪ ಚಿಕ್ಕದು, ಗೆಸ್ಟ್ ಬೆಡ್ರೂಮ್ ಸ್ವಲ್ಪ ಚಿಕ್ಕದು, ಈ ಥರ. ಅರ್ಥ ಆಯ್ತಾ? ತುಂಬ ಬೇಡ ರೀ ನೋಡು, ನೀನು ಅವಾಗ ಬೇಡ ಬೇಡ ಅಂತಿದ್ದೆ, ನಾನು ಬೇಕು ಅಂದೆ. ಇವಾಗ ನಾನು ಬೇಡ ಅಂತ ಇದ್ದೀನಿ, ನೀನು ಬೇಡ ಅಂತ. ನನಗೆ ಬೇಡ ರೀ ಕಂಬ, ಟೂ ಮಚ್ ಎಲಿಮೆಂಟ್ ಆಗುತ್ತೆ. ನಾವು ಬೇಕಾದ್ರೆ ದೊಡ್ಡ ದೊಡ್ಡ ಪ್ಲಾಂಟ್ಸ್ ಇಡೋಣ. ಈ ಕಡೆ ಒಂದು ದೊಡ್ಡ ಎರೆಕಾ ಪ್ಲಾಂಟು, ಆ ಕಡೆ ಒಂದು ದೊಡ್ಡ ಪ್ಲಾಂಟು. ನೋಡು ಬೇಡ ರೀ, ಬೇಕು ಕಂಬ, ನನಗೆ ಬೇಡ ಕಂಬ. ನೋಡು, ನೀನು ಹೇಳ್ತಿದ್ದ ದೇವ್ರ ಮನೆಗೆ ಮಾಡ್ಸಿದ್ದೀನಿ, ಫಾಲ್ ಸೀಲಿಂಗ್ ಮಾಡ್ಸಿದ್ದೀನಿ. ನಿಜ ಹೇಳ್ಬೇಕಾದ್ರೆ ಈ ಫಾಲ್ ಸೀಲಿಂಗ್ ದೇವ್ರ ಮನೆ ಅಂತಾನೆ ನಂಗೆ ತುಂಬ ಲಾಸ್ ಆಯಿತು, ಜಸ್ಟ್ ಬಿಕಾಸ್ ಆಫ್ ವ್ಯೂ. ಅರ್ಥ ಆಯ್ತಾ? ನಿಂಗೆ ನನ್ನಿಂದ ಲಾಸಾ? ನಾನು ನಿಮಗೆ ಲಾಸಾ? ಹೌದಾ? ನೋಡು, ನಮ್ಮ ಮದುವೆಗೆ ಮುಂಚೆ ಕೋಟೇಶ್ವರ. ಇವಾಗ ಕೋಟಿಗೆ, ಇವಾಗ ಕೋಟಿಯಲ್ಲಿ 4 ಸಲ ಖಾಲಿ ಆಗ್ಬಿಟ್ಟೈತೆ. ಎಷ್ಟು ಗೈಸ್ ನೋಡಿ ಹೆಂಗ್ ಹೇಳ್ತಾರ, ನನಗೆ ಕೋಟಿಲಿ 4 ಸೊನ್ನೆ ಖಾಲಿ ಆಗೈತಂತೆ. ಆಯ್ತು ಬಿಡಪ್ಪ. ನಂಗೆ ಇದಿಷ್ಟ ಆಯ್ತು ರೀ ತುಂಬಾ. ಇದೇನ್ ಬಂದಿದ್ಯಲ್ಲ, ಆಕ್ಚುಲಿ ಏನ್ ಗೊತ್ತಾ ಗೈಸ್, ಇದು ಬಾಕ್ಸ್ ಕೊಟ್ಟೋರಲ್ಲ, ಈ ಬಾಕ್ಸ್ ಒಳಗೆ ನಾನು ಈ ತರ ರಂಗೋಲಿ ಡಿಸೈನ್, ಕೋಲಮ್ ಡಿಸೈನ್ ಅಥವಾ ಮಂಡಲ ಡಿಸೈನ್ ಬರುತ್ತಲ್ಲ ಅದು ಹಾಕ್ತೀನಿ. ಆ್ಯಂಡ್ ಸುತ್ತ ಫುಲ್ ಲೈಟ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಏನಾದರೂ ಐಡಿಯಾಸ್ ಇದ್ದರೆ, ಸಜೆಷನ್ಸ್ ಇದ್ದರೆ ಪ್ಲೀಸ್ ನನಗೆ ಹೇಳಿ, ಓಕೆನಾ? ಬಟ್ ನನಗೆ ಮಾತ್ರ ಮೈಂಡಲ್ಲಿ ಅದೇ ಇರೋದು, ಬಿಕಾಸ್ ಇವಾಗ ಅದು ಟ್ರೆಂಡಿಂಗಲ್ಲಿ ನಡೀತಿದೆ ಕೋಲಮು, ಮಂಡಲ ಡಿಸೈನ್ಸ್ ಎಲ್ಲ. ಅದು ಹಾಕ್ಬಿಟ್ಟು ಸುತ್ತ ಲೈಟ್ ಹಾಕಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಹಿಂಗೂ ಈ ಥರ ಕೊಟ್ಟಿದ್ದಾರೆ. ಅದು ಇದು ಬಂದು ನಮ್ಮ ಫಾಯರ್ ಏರಿಯಾ. ಆ್ಯಂಡ್ ಇಲ್ಲೂ ಅದೇ ರೀತಿ ಕೊಟ್ಟವ್ರು ನೋಡಿ, ಈ ಥರ ಎಲ್ ಶೇಪಲ್ಲಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ನಮ್ಮ ನಂದುಗೆ, ನನ್ನ ತಂಗಿಗೆ ಮದುವೆ ಚೌಟ್ರಿನ ನೋಡೋಕ್ಕೆ ಅಂತ ಬಂದಿದ್ದೀವಿ. ಆ್ಯಂಡ್ ಏನು ಗೊತ್ತಾ ವಿಶೇಷ, ಅಕ್ಕ ಮದುವೆ ಈ ಚೌಟ್ರಿಲೇ ಆಗಿದ್ದು, ನನ್ನ ಮದುವೆ ಕೂಡ ಇದೇ ಚೌಟ್ರಿಲಿ ಆಗಿದ್ದು. ನೋಡೋಕೆ ಬಂದಿದ್ವಿ ಅಲ್ಲ, ಎಷ್ಟು ಖುಷಿ ಆಗ್ತೈತೆ ನೋಡಿ, ಹೆಂಗೆ ಸಕ್ಕತ್ತಾಗಿದೆ ಗೊತ್ತಾ. ನಾನು
ಲಿಟ್ರಲಿ ಒಂದು 10 ಸತಿ ಹೇಳಿದೆ ಮಮ್ಮಿ ನನ್ನ ಮದುವೆ ಟೈಮಲ್ಲಿ ಇಷ್ಟೊಂದು ಚೆನ್ನಾಗಿರಲಿಲ್ಲ, ನನ್ನ ಮದುವೆ ಟೈಮಲ್ಲಿ ಇಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ. ಈ ಬ್ಯಾಕ್ಗ್ರೌಂಡ್ ನೋಡಿ ಫ್ರೆಂಡ್ಸ್, ಲಿಟ್ರಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ರೆನೋವೇಷನ್ನು ಮತ್ತು ಪೇಂಟಿಂಗ್ ಎಲ್ಲನೂ ಫುಲ್ ರೆನೋವೇಟ್ ಮಾಡಿದ್ದಾರೆ. ಅಂದರೆ ನನ್ನ ಮದುವೆ ಟೈಮ್ಗೂ ಈ ಮದುವೆ ಟೈಮ್ಗೂ ಕಾಸ್ಟ್ ಹಾಗೆ ಒಂದು ಸ್ವಲ್ಪ ಜಾಸ್ತಿ ಕೂಡ ಮಾಡಿದ್ದಾರೆ. ಬಟ್ ಅವೆಲ್ಲ ಬಿಟ್ಟರೆಲ್ಲ ಗೈಸ್ ಸಕ್ಕತ್ತಾಗಿದೆ ಚೌಟ್ರಿ. ಇನ್ಫ್ಯಾಕ್ಟ್ ಏನು ಗೊತ್ತಾ, ಈ ಡೆಕೋರೇಷನ್ ನೀವು ನೋಡ್ಬೋದು, ಅಂದರೆ ಸ್ಟೇಜು, ಈ ಸ್ಟೇಜ್ಗೆ ಜಾಸ್ತಿ ಹೂವು ಅಲಂಕಾರನೇ ಬೇಕಾಗಿಲ್ಲ, ಡೆಕೋರೇಷನೇ ಬೇಕಾಗಿಲ್ಲ. ಈ ಸ್ಟೇಜು ಅಷ್ಟೊಂದು ಚೆನ್ನಾಗಿದೆ ಅಲ್ವ ರೀ? ಸೂಪರ್ ಆಗಿದೆ ರೀ. ಯಾರು ಅಕ್ಕನ ಮಮ್ಮಿ? ಸಕ್ಕದಾಗಿದೆ. ಲಿಟ್ರಲಿ ಡೆಕೋರೇಷನೇ ಬೇಕಾಗಿದೆ. ಕುಷನ್ ಚೇರ್ ಹಾಕಿದ್ದಾವೆ, ಎಲ್ಲ ಕುಷನ್ ಚೇರ್. ಮಂಟಪ ನೋಡಮ್ಮ ಹೆಂಗ್ ಮಿಂಚ್ತೈತೆ. ಮಮ್ಮಿ ಡೆಕೋರೇಷನೇ ಬೇಡ ಮಮ್ಮಿ, ಲಿಟ್ರಲಿ ಡೆಕೋರೇಷನೇ ಬೇಡ. ರೀ ಮತ್ತೆ ಮದುವೆ ಮಾಡ್ಕೊಳ್ಳೋಣ ಇಲ್ಲಿ. ಬಾರು ಒಂದ್ ನಿಮಿಷ ಮಾತಾಡು. ಸರಿ ಇನ್ನೊಂದ್ಸಲ ನಿನ್ನೆ ಮದುವೆ ಆಗ್ಲಿ ನಾನು. ಇನ್ಯಾರು ಮದುವೆ ಆಗ್ಬೇಕು? ನಿಮ್ಮ ಅಜ್ಜಿ. ಸರಿ ಇವಾಗ ನಿಂಗೆ ಹೆಂಗ್ ಅನ್ಸೈತೆ ಇಲ್ಲಿ ಚೌಟ್ರಿಗೆ ಬಂದು? ಇಲ್ಲ ಚೆನ್ನಾಗಿದೆ. ಅಲ್ಲ ರೀ ಮೆಂಟಲ್, ನಮ್ಮ ಮದ್ವೆ ನೆನ್ಪು ಬಂದಿಲ್ವಾ? ಇಲ್ಲ ಅಷ್ಟೊಂದ್ರ ಬಂದಿಲ್ಲ. ಯಾವತ್ತೂ ಅಷ್ಟೇ ಲೈಫಲ್ಲಿ ತಪ್ಪು ಮಾಡ್ದ ನೆನ್ಸ್ಕೊಂಬಾರ್ದಂತೆ, ಅರ್ಥ ಆಯ್ತಾ? ಅದೇ ನೆನ್ಸ್ಕೊಂಬೇಡ. ಸೀರಿಯಸ್ ಆಗಿ ಕೇಳ್ತಾ ಇದೀನಿ. ಚೆನ್ನಾಗಿದೆ ಬಂದಿಲ್ವಾ? ಹೆಂಗ್ ಗೊತ್ತಾ, ನಾವು ಬಂದಾಗಲ್ಲ ಲೇ ಅಕ್ಕ ಹೆಂಗಿದೆ ಗೊತ್ತೇನೆ ಅಕ್ಕ, ಸಕ್ಕದಾಗಿದೆ ಕಣೆ. ಪ್ಯಾಲೇಸ್, ಲಿಟ್ರಲಿ ಪ್ಯಾಲೇಸ್ ತರ ಇದೆ ಅಕ್ಕ. ಬಿಲ್ಡಪ್ ಎಂತ ಅವನು ಚೆನ್ನಾಗಿಲ್ಲ ಒಮ್ಮೆ, ಸಕ್ಕದಾಗಿದೆ ಎಕ್ದಮ್. ಫ್ರೆಂಡ್ಸ್ ನಿಜ ನಾನು ಇವಾಗ ಎಡಿಟ್ ಮಾಡ್ಬೇಕಾದ್ರೆ ಅನಿಸ್ತಾ ಇದೆ ನಾನು ಯಾಕೆ ಅಷ್ಟೊಂಥರ ಹೇಳಿದೆ ಅಂತ. ಬಟ್ ಏನು ಗೊತ್ತಾ, ಲೈಕ್ ನಮ್ಮ ಥರ ಮಿಡಲ್ ಕ್ಲಾಸ್ ಅವ್ರಿಗೆ ಈ ಥರ ಒಂದು ಚೌಟ್ರಿ ಪ್ಯಾಲೇಸ್ಗಿಂತ ಕಡಿಮೆ ಅಲ್ಲ ಅಂತ ನಾನು ಹಾನೆಸ್ಟ್ ಹಾಗೂ ಟ್ರಾನ್ಸ್ಪರೆಂಟಾಗಿ ಹೇಳ್ತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ನನ್ನ ಮದುವೆ ಟೈಮಲ್ಲಿ ಇಷ್ಟೊಂದು ಮೇಂಟೆನೆನ್ಸ್ ಇರಲಿಲ್ಲ. ನಂದು ಮದುವೆ ಟೈಮ್ ಮಾತ್ರ ಸಕ್ಕದಾಗಿ ಆಗಿದೆ ಅಂತ ನಂಗೆ ಖುಷಿ ಆಗ್ತಿದೆ ಗೈಸ್, ಅಷ್ಟೇ. ಎಸ್ ಸೊ ಅವತ್ತು ಚೌಟ್ರಿ ನೋಡ್ಕೊಂಡು ಹೋದ್ವಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದು, ತುಂಬಾ ಖುಷಿಯಾಗಿದ್ವಿ. ಮತ್ತೆ ಒಂದು ರೌಂಡ್ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು. ಇಲ್ಲಿ ಡೆಕೋರೇಷನ್ ಆಲ್ರೆಡಿ ಬೇರೆ ಮದುವೆಲಿ ಯಾರೋ ಡೆಕೋರೇಷನ್ ಮಾಡ್ತಾಯಿದ್ರು. ಸೊ ನಾವು ಡೆಕೋರೇಷನ್ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಇನ್ನೊಂದು ಗ್ಲಿಮ್ಸ್ ಇನ್ನೊಂದು ಸತಿ ನೋಡ್ಕೊಂಡು ಬರೋಣ ಚೌಟ್ರಿನ ಅಂತ ಕಣ್ಣು ತುಂಬ ಅಂತ ಅಂದ್ಕೊಂಡು ಮತ್ತೆ ಬಂದಿದ್ದೀವಿ ಗೈಸ್. ಅಂದರೆ ನನಗೆ ಈ ಒಂದು ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಕೆಲವೊಬ್ಬರಿಗೆ ಇದು ಏನಿದು ಅನಿಸ್ಬೋದು, ಕೆಲವೊಬ್ಬರಿಗೆ ಹೌದಾ ಆಸಮ್ ಅಲ್ವಾ ಅಂತಲೂ ಅನಿಸ್ಬೋದು. ಅದು ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನನಗೇನು ಗೊತ್ತಾ, ಮದುವೆಗೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ, ಇನ್ನೊಂದು ವಾರ 10 ದಿವಸ ಇದೆ. ಬಟ್ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ಚೌಟ್ರಿಲಿ. ಓಕೆ, ಇಮ್ಯಾಜಿನೇಷನು. ನನ್ನ ತಂಗಿ ಮೋಹನ ನಿಂತ್ಕೋತಾರೆ, ಅಲ್ಲಿ ಓಡಾಡ್ತಾರೆ, ನಾವೆಲ್ಲಿ ಓಡಾಡ್ತೀವಿ. ಸೊ ಆ ರೀತಿ ನಮ್ಮದೇ ಒಂದು ಇಮ್ಯಾಜಿನೇಷನು. ಸೊ ಎಸ್ ಅಷ್ಟೇ ಗಾಯ್ಸ್, ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ರಿಯಲಿ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್, ಹಾಗೂ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ. ಓಕೆನಾ?